ನಾನು ನಾನು ಚಾಲೆಂಜ್ ಬಂದಿಲ್ಲ, ಸೇವೆ ಮಾಡಕ್ ಬಂದಿದ್ದೀನಿ. ನಾನು ರಾಜಕೀಯಕ್ಕೆ ಬಂದಿಲ್ಲ, ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು. ನಾನು ಬಡವನು, ನಮ್ಮಪ್ಪ ಬಡವ, ದೇವರು ಒಳ್ಳೆ ಮಾಡಿದ್ದಾರೆ. 4 ಜನಕ್ಕೆ ಸಹಾಯ ಮಾಡಬೇಕು. ಬಡವರ ಕಷ್ಟ ನನಗೆ ಗೊತ್ತು. ಇವಾಗ ಮಾಡ್ತಾ ಇದ್ದ ಸುಮಾರು 20 ವರ್ಷಗಳಿಂದ ರಾಜಕೀಯ ಬಂದ ನಾನು ಆ ಸ್ವಾಗತನ ಕೊಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಿಮ್ಮ ಋಣ ತೀರ್ಸೋದು ಹೆಂಗೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಒಂದು ಸಾಮಾನ್ಯವಾಗಿ ನಾನು ಬಂದ್ರೆ ನೀವು ಇಷ್ಟು ಮಾತ್ರ ಒಂದು ಸ್ವಾಗತನ ಕೋರಿದ್ದೆ ಅಂದ್ರೆ ನಿಜವಾಗ್ಲೂ ನನ್ನ ಲೈಫ್ ಇರೋವರೆಗೂ ನಿನ್ ಜೊತೆಯಲ್ಲಿ ಯಾವಾಗ್ಲೂ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸಂತೂರು ಅಂತ ಹೇಳ್ತೀನಿ, ಯಾಕೆ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಒಂದು ಅಧಿಕಾರ ಆಗಲಿ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ನಾನೇ ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಯಾವ ಬಗ್ಗೆ ಸರಿ, ರೈತರ ಬಗ್ಗೆ ಸರಿ, ಇದು ನ್ಯಾಯಕ್ಕೋಸ್ಕರ ಸರಿ, ರಾಜಕೀಯಕ್ಕೆ ಸರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ಮ ಸಂಪೂರ್ಣ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ನಮ್ಮೆಲ್ಲರ ನಾಯಕರು, ನಮ್ಮೆಲ್ಲರ ಸಾರ್ವಜನಿಕರು, ನಮ್ಮ ರೈತರ ಜೊತೆಯಲ್ಲಿ ನೀವು ಏನೇ ಬೇಕಾದ್ರೂ ನಾನು ನಿಮ್ ಜೊತೆಲಿ ಇರ್ತೀನಿ. ಒಳ್ಳೆ ಕೆಲಸ ಮಾಡೋಣ, ಯಾರಿಗೂ ಮೋಸ ಮಾಡೋದ್ ಬೇಡ, ಒಳ್ಳೆ ಕೆಲಸ ಮಾಡೋಣ. ಚಾಲೆಂಜ್ ಅಂತ ನಾನು ಬರಲ್ಲ, ನಾನು ಸೇವೆ ಬರ್ತೀನಿ, ಆ ಸೇವೆ ಮಾಡ್ಕೊಂಡು ನಿಮ್ ಜೊತೆಲಿ ಇರ್ತೀನಿ. ಅರ್ಥವಾಯ್ತಾ? ಒಂದು ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಊಟ ಆಯ್ತಾ? ಸಂತೋಷ ಆಯ್ತು. ಏನ್ ಇವತ್ತು ಮಕರ ಸಂಕ್ರಾಂತಿ, ಅದೇ ರೀತಿ ಗಂಗಾ ಜಾತ್ರೆಯ ಹೆಬ್ಬಣಿ ಶುಭಾಶಯಗಳನ್ನು ಕೋರ್ತಾ ಈ ಗಂಗಾ ಜಾತ್ರೆಯ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಈ ಭಾಗದ ನಾಯಕರು, ಮುಖಂಡರು, ಇನ್ನ ಹೇಳ್ಬೇಕಂದ್ರೆ ಜಾಸ್ತಿ ಇದೆ, ಆದ ರಾಕೆಲ್ ಚಂದ್ರನ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೂರಿನ ಸ್ವಾಗತವನ್ನ, ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದ ನರೇಂದ್ರ ರೆಡ್ಡಿ ಅವರು ಮತ್ತು ನಗವಾರ ಸುಭಾಷ್ ಅವರು ಮತ್ತು ಗೊಲ್ಲವಿ ನರೇನ್ ಅವರು ಮೆಂಬರ್ ಅಮರನ್ ಅವರು, ಅದೇ ರೀತಿ ನಮ್ಮ ಗಡ್ಡೂರು ಪಂಚಾಯತ್ ಅಧ್ಯಕ್ಷರಾದ ರಾಜು ಅವರು ಮತ್ತು ಇಲ್ಲಿ ನಮ್ಮ ಮುರಳಿ ಅವರು, ಅದೇ ರೀತಿ ಹುಬ್ಬಳ್ಳಿ ಯುವ ನಾಯಕರಾದಂತ ಮಾರ್ಕೊಂಡೆ ಅವರು, ಅದೇ ರೀತಿ SM2 ಮಂಡಿ ಮಾಲೀಕರು ಮತ್ತು MNS ಮಂಡಿ ಮಾಲೀಕರು, ಅದೇ ರೀತಿ GR ಮಂಡಿ ಮಾಲೀಕರು, ನಮ್ಮ ರವೀನ್ ಅವರು, ಅದೇ ರೀತಿ ಎಲ್ಲ ನಮ್ಮ ಸೀನವರು ಮತ್ತು ನಮ್ಮ ಚಂದ್ರನ್ ಅವರು, ಡಾಬಾ ಹರಿಯನ್ನವರು ಮತ್ತು ಎಲ್ಲ ನಾಯಕರು, ಮುಖಂಡರು, ಎಲ್ಲ ಗಣ್ಯರು ಎಲ್ರಿಗೂ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿಲ್ಲ, ಅವರು ಬೇರೆ ಕೆಲಸದಿಂದ ಬಂದಿಲ್ಲ, ಅದಕ್ಕೋಸ್ಕರ ಅವರು ಬರಬೇಕಾಗಿತ್ತು. ಅದೇ ರೀತಿ ಮುಖ್ಯವಾಗಿ ನನ್ನ ರೈತ ಬಾಂಧವರು, ನಮಗೆ ಫಸ್ಟ್ ರೈತರಿಂದನೇ ನಮಗನ್ನ. ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಸಾರ್ವಜನಿಕರು ಮತ್ತು ಮಾಧ್ಯಮಿಕರು ಮತ್ತು ಪೊಲೀಸ್ ಇಲಾಖೆ, ಯಾಕಂದ್ರೆ ನಾವು ಇಷ್ಟು 1000 ಗಟ್ಟಲೆ ನಾವು ಸೇರದಂತ ನಮ್ಮ ಸಾರ್ವಜನಿಕರಿಗೆ ಅವರು ಒಂದು ಇದು ಬೇಕು. ಅದಕ್ಕೋಸ್ಕರ ಅವ್ರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ, ಏನೇ ದಿನ ಒಂದು ಕಾರ್ಯಕ್ರಮ, ಜಾತ್ರೆ ಕಾರ್ಯಕ್ರಮ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ಮಾಡಿರುವಂತ ಪುಣ್ಯ ನಮ್ಗೆ ಇವತ್ತು ನೀವೆಲ್ಲ ಆಶೀರ್ವಾದ ಕೊಟ್ಟರು. ಆ ಸ್ವಾಗತನ ಕೊಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಋಣ ತೀರ್ಸೋದು ಹೆಂಗೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಸಾಮಾನ್ಯವಾಗಿ ನಾನು ಬಂದ್ರೆ ನೀವು ಇಷ್ಟು ಮಾತ್ರ ಒಂದು ಸ್ವಾಗತನ ಕೋರಿದ್ದೆ ಅಂದ್ರೆ ನಿಜವಾಗ್ಲೂ ನನ್ನ ಲೈಫ್ ಇರೋವರೆಗೂ ನಿನ್ ಜೊತೆಯಲ್ಲಿ ಯಾವಾಗ್ಲೂ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸಂತೂರು ಅಂತ ಹೇಳ್ತೀನಿ, ಯಾಕೆ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಒಂದು ಅಧಿಕಾರ ಆಗಲಿ ಇಲ್ಲಿಂದಲೇ ಸ್ಟಾರ್ಟ್ ಆಗೋದು. ಪೂಜೆ ಮಾಡ್ಕೊಂಡು ಡೆಲ್ಲಿವರೆಗೂ ಹೋಗೋದು. ಇವತ್ತಿಗೆ ಡೆಲ್ಲಿ ಇಲ್ಲಿಂದ ಹೋದ್ರೆ ಯಾವ ಒಂದು ರಾಜಕೀಯ ಕೂಡ
ಮುಂದೆ ಬಂದಿರೋದು. ನನಗೆ ಗೊತ್ತಂಗೆ ನಿಮ್ಮ ನೆಚ್ಚಿನ ಶಾಸಕರ ಸಂಬಂಧಿ ಮಂದಿಯವರು ಕೂಡ ಪೂಜೆ ಮಾಡಿದಾಗ ಆ ದೇವರ ಪೂಜೆ ಮಾಡಿದಾಗ ಹೂನಾರ ಕೆಳಗೆ ಆವತ್ತೆ ಅಂದ್ಬಿಟ್ರು, ನೀವು ಗಳಿಸ್ತಾರಲ್ಲಪ್ಪ ಅಂತ. ಆತರ ಇಲ್ಲಿಂದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಒಂದಿರಲಿ, ಇಲ್ಲಿನ ಜನರು ಇಲ್ಲಿಂದ ಆಶೀರ್ವಾದ ಮಾಡಿದ್ರೆ ನಿಜವಾಗ್ಲೂ ಹೇಳ್ತಾರೆ. ನನ್ಗೆ ಗೊತ್ತು, ನಾನು ಎಷ್ಟೇ ಎಲೆಕ್ಷನ್ ಎಷ್ಟೇ ಕ್ಯಾನ್ವಾಸ್ ಬಂದಿದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಕರೆಕ್ಟ್ ಆಗಿ ವಿನ್ ಆಗ್ತಾ ಇದೆ ಅಂತ ನಮ್ಮ ಹೆಬ್ರಿ ಗ್ರಾಮಸ್ಥರಿಗೆ ಆ ದೇವಿಯ ಗಂಗಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಒಳ್ಳೆ ಮಳೆ ಬೀಳ್ಬೇಕು, ಒಳ್ಳೆ ಬೆಳೆ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು. ಆ ರೈತರಿದ್ರೆ ನಾವೆಲ್ಲರೂ ಇರೋದು, ಆ ರೈತರಿಗೋಸ್ಕರ ನಾವು ಏನಾದ್ರು ಅವ್ರ ಹಿಂದೆ ಇರೋಣ ಅಂತ ಹೇಳೋಣ. ಅದಕ್ಕೆ ಇವತ್ತು ಕೂಡ ಹೇಳ್ತೀನಿ, ನಮ್ಮ ಯುವ ಮುಖಂಡರು ಮತ್ತು ನಮ್ಮ ನಾಯಕರು ಮತ್ತು ಇವತ್ತಿನ ಒಂದು ಉದಾಹರಣೆ ಹೇಳ್ತೀನಿ. ಒಂದು MLA ಒಂದು ಪ್ರೋಗ್ರಾಮ್ಗೆ ನಮ್ಮ ಚಂದ್ರಸ್ ಅವರು ನಾವು ಅಲ್ಲಿದ್ದು MLA ಹತ್ರ MLAಗಳಿಂದ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ MLA ಮನೆಯವರೆಗೂ 1500 ಜನರು ಬರ್ತಾ ಇದ್ದಾರೆ. ಯಾವುದೇ ಕಾರ್ ಬಂದರೂ ಬಿಡಲಿಲ್ಲ. ಅಷ್ಟು ವಿಶ್ವಾಸದಿಂದ ಅಷ್ಟು 1500 ಜನ ಬಂದಿದ್ದಾರೆ ಅಂದ್ರೆ ಅದು ಒಂದು ವಿಶ್ವಾಸದಿಂದ ಬಂದು ಒಂದೇ ಯಾವುದೇ ಒಂದು ನಂಬಿಕೆ ಅವ್ರು ಪ್ರಾಣ ಕೊಡಕ್ಕೆ ಸೇರಿ ಅಂತ ಹೆಬ್ರಿ ಪಂಚಾಯತ್ ಯಾವುದಕ್ಕೆ ಸೇರಿ. ನಾನು ಚಾಲೆಂಜ್ ಬಂದಿಲ್ಲ, ಸೇವೆ ಮಾಡಕ್ ಬಂದಿದ್ದೀನಿ. ನಾನು ರಾಜಕೀಯಕ್ಕೆ ಬಂದಿಲ್ಲ, ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು. ನಾನು ಬಡವನು, ನಮ್ಮಪ್ಪ ಬಡವ, ದೇವರು ಒಳ್ಳೆ ಮಾಡಿದ್ದಾರೆ, 4 ಜನಕ್ಕೆ ಸಹಾಯ ಮಾಡಬೇಕು. ಬಡವರ ಕಷ್ಟ ನನಗೆ ಗೊತ್ತು. ಇವಾಗ ಮಾಡ್ತಾ ಇದ್ದ ಸುಮಾರು 20 ವರ್ಷಗಳಿಂದ ರಾಜಕೀಯಕ್ಕೆ ಬಂದ ನಾನು ಇಲ್ಲ. ಇವತ್ತು ಯಾವತ್ತು ರಾಜಕೀಯ ಅಂತಲ್ಲ, ಒಂದು ಸೇವೆ ಮಾಡಬೇಕು. ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಒಂದು ಮಕ್ಕಳ ಶಾಲೆ ಆಗಲಿ, ಮತ್ತು ಯಾವುದೇ ಇದಾಗಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ರೆ ಒಳ್ಳೇದಾಗುತ್ತೆ. ನಾನು ಒಂದು ಉದಾಹರಣೆಗೆ ಹೇಳ್ತೀನಿ. ಒಂದು ಮಗುಗೆ 10,000 ರೂಪಾಯಿ ಕಟ್ಟರೆ ಅಲ್ಲೇ ಅಡ್ಮಿಟ್ ಮಾಡ್ಕೊಂತಾರೆ, ಆಮೇಲೆ 1 ಲಕ್ಷ ಬೇಕಾದ್ರೆ ಅವ್ರ ಮನೆ ಕಟ್ತಾರೆ. ಆ ಟೈಮಲ್ಲಿ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ. ನೀವು ಇಷ್ಟು ಸಾವಿರಾರು ಗಟ್ಟಲೆ ನಾವು ನಮ್ಮ ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಎಲ್ರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಇದಕ್ಕೆ ಹೋಗೋಣ. ಯಾಕಂದ್ರೆ ಇವತ್ತೊಂದು ದಿನ ನೀವೆಲ್ಲರೂ ಈ ತರ ಹುಮ್ಮಸ್ಸಿಂದ, ಹೆಬ್ರಿ ಅಂದ್ರೆ ಹುಮ್ಮಸ್ಸು, ನನಗೆ ಗೊತ್ತಂಗೆ ಎಲ್ಲರೂ ಹೆಬ್ರಿ ಅಂತಾರೆ. ಆ ಹೆಬ್ರಿ ಅದಕ್ಕೋಸ್ಕರ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನೇನೇ ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಯಾವತ್ತೂ ಸರಿ, ರೈತರ ಬಗ್ಗೆ ಸರಿ, ಇದು ನ್ಯಾಯಕ್ಕೋಸ್ಕರ ಸರಿ, ರಾಜಕೀಯಕ್ಕೆ ಸರಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ನಮ್ಮ ಸಂಪೂರ್ಣ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಸಾರ್ವಜನಿಕರು, ನಮ್ಮ ರೈತರ ಜೊತೆಯಲ್ಲಿ ನೀವು ಏನೇ ಬೇಕಾದ್ರೂ ನಾನು ನಿಮ್ ಜೊತೆಯಲ್ಲಿ ಇರ್ತೀನಿ. ಒಳ್ಳೆ ಕೆಲಸ ಮಾಡೋಣ, ಯಾರಿಗೂ ಮೋಸ ಮಾಡೋದ್ ಬೇಡ, ಒಳ್ಳೆ ಕೆಲಸ ಮಾಡೋಣ. ಚಾಲೆಂಜ್ ಅಂತ ನಾನು ಬರೋಲ್ಲ, ನಾನು ಸೇವೆ ಬರ್ತೀನಿ. ಆ ಸೇವೆ ಮಾಡ್ಕೊಂಡು ನಿಮ್ ಜೊತೆಲಿ ಇರ್ತೀನಿ. ನಿನ್ನ ಮಗನ ತರ ನಾನು ಇರ್ತೀನಿ. ಇಲ್ಲೇನೇನು ಮುಸ್ಲಿಂ ಪಂಚಾಯತ್ ನಗರ ಬರೋಲ್ಲ, ಹೆಬ್ರಿ ಅಂತ ಬರೋಲ್ಲ, ಎಲ್ಲ ನಮ್ಮೂರೇ, ಎಲ್ಲ ನಮ್ಮ ತಾಲೂಕೆ. ನಾನು ತಾಲೂಕಿನಂತ ನಮ್ಮ ಕೈಲಾದ ಇವತ್ತು ಹೇಳ್ತಾ ಇದ್ದೀನಿ. ರೋಟರಿ ಅಧ್ಯಕ್ಷ ಆಗಿ 2 ವರ್ಷ ಆಗಿದ್ದೀನಿ. ರೋಟರಿ ಅಧ್ಯಕ್ಷ 2 ಸಲ ಆಗಿದ್ದೀನಿ. ಅಲ್ಲಿ ಬರೋ ಸ್ಕೀಮ್ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಡವರಿಗೆ ಕೊಡ್ತಾ ಇರೋದು. ಏನು ಅವ್ರನ್ನ 1 ರೂಪಾಯಿ ಕಷ್ಟಿಲ್ಲ, ಅದು ಫ್ರೀ ಆಗಿ ಬರೋದು. ರೋಟರಿಯಿಂದ ಫ್ರೀ ಆಗಿ ಬರೋದು. ಯಾವತ್ತು ಟಿವಿಗಳಾಗ್ಲಿ, ಡೆಸ್ಕ್ಗಳಾಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ, ಬುಕ್ಸ್ ಆಗ್ಲಿ, ಸೈಕಲ್ ಆಗ್ಲಿ, ಏನೇ ಬಂದ್ರು ಫ್ರೀಯಾಗಿ ಬರೋದು. ಫ್ರೀಯಾಗಿ ಎತ್ಕೊಂಡ್ಬಂದು ಕೊಡೋದು. ಯಾರು ದುಡ್ಡು ಹಾಕೋಸ್ತಾ ಕೊಡೋಷ್ಟಿಲ್ಲ. ಇದು ಫ್ರೀಯಾಗಿ ಬರುವಂತ ಐಟಮ್ 2 ವರ್ಷ ಹಾಕಿದ್ದಾರೆ. ನನ್ನ ನೋಡಿ 1 ವರ್ಷನೇ ಅಧ್ಯಕ್ಷ ಮಾಡೋದು. ನಾನು ಮಾಡಿರೋ ಸೇವಕ್ಕೋಸ್ಕರ 2ನೇ ಸಲ ಕೂಡ ಕೊಟ್ಟರು. ಆ ತರ ನಾನು ಮಾಡಿದಕ್ಕೆ ಇವತ್ತು ತಾಲೂಕಿನಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕು. ಇವತ್ತು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ತರ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳೋಣ. ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಕೂಡ ಒಳ್ಳೆ ನಿಮ್ಮ ಆಶೀರ್ವಾದದಿಂದ ಅವ್ರು ಗೆದ್ದಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಕೂಡ ಗಲಾಟೆ ಮಾಡ್ತಾರೆ ರೈತರ ಬಗ್ಗೆ. ಇವತ್ತು ಹೋಗಿದ್ದ ಅಲ್ಲಿ ಅಸೆಂಬ್ಲಿಗೆ
ಪಾರ್ಲಿಮೆಂಟ್ ಇದು ಅಸೆಂಬ್ಲಿಗೆ ಹೋದ ತಕ್ಷಣ ನನ್ನ ರೈತರು, ನನ್ನ ಗಡಿ ಭಾಗದಲ್ಲಿರೋ ರೈತರು ಅಂತ ಗಲಾಟೆ ಮಾಡಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ನೀವೆಲ್ಲರೂ ಆಶೀರ್ವಾದ ಮಾಡಿ ಇನ್ನ ಹೆಚ್ಚಿನ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಟ್ಟು ಒಳ್ಳೆ ಒಳ್ಳೆ ಸೇವೆಗಳು ಮಾಡ್ಕೊಳ್ಳೋಣ. ಇವತ್ತು ಒಂದು ರಾಜಕೀಯ ಅಂತಲ್ಲ, ಇದು ಊರಿನ ಹಬ್ಬ. ಇದು ಎಲ್ಲದಕ್ಕೂ ನಮ್ಮ ಊರಿನ ಎಲ್ಲಾ ಪಾರ್ಟಿಯವರು ಇರ್ತಾರೆ. ಎಲ್ಲ ನಮ್ಮ ಜಾತಿ ಭೇದ ಬೇಡ, ಯಾವುದೇ ಒಂದು ರಾಜಕೀಯ ಬೇಡದೆ ಇವತ್ತು ಹಬ್ಬವನ್ನು ಮಾಡ್ತಾ ಇದೆ. ಅದಕ್ಕೆ ನಾವು ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ, ಎಲ್ಲ ನಾಯಕರು ಸೇರಿ ಇವತ್ತೆಲ್ಲರೂ ಬಂದು ಈ ಒಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ನನಗೆ ಇನ್ನೂ ಸೇವೆ ಮಾಡಕ್ಕೆ ನೀವು ಬಲ ಕೊಟ್ರೆ ನಿಮ್ ಜೊತೆಯಲ್ಲಿ ಯಾವಾಗಲೂ ನಿಮ್ ಜೊತೆಲಿ ಇರ್ತೀವಿ. ನೀವು ಯಾವುದೇ ಆಗ್ಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗ್ಲಿ, ಒಂದು ದೇವಸ್ಥಾನ ಇದಾಗ್ಲಿ, ಒಂದು ಬಡವರು ಇದಾಗ್ಲಿ, ನನಗೆ ಏನಾದ್ರು ಸಹಾಯ ಮಾಡ್ತೀನಿ, ನಿಮ್ ಜೊತೆ ಇರ್ತೀನಿ ಅಂತೇಳಿ ಇವತ್ತು 4 ಮಾತು ಮಾತಾಡೋದು ನಮಸ್ಕಾರ ಕೊಟ್ಟು ಎಲ್ರಿಗೂ ನಮಸ್ಕರಿಸ್ತಾ, ಅದೇ ರೀತಿ ನಮ್ಮ ಕಿರಣ್ ಆರ್ಕೆಸ್ಟ್ರಾ ಅವರು ಒಳ್ಳೆ ಒಂದು ಕಾರ್ಯಕ್ರಮ ನಡೆಸ್ತಾ ಇದಾರೆ. ನೀವು ಸ್ವಲ್ಪ ಗಾಡಿಗಳಲ್ಲಿ ಬಂದಿರ್ತಾರೆ, ಹುಷಾರಾಗಿ ಹೋಗ್ರಿ. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ನಂಬ್ಕೊಂಡು ಇರೋದು, ಇಂಥವ್ರಿಗೆ ನಿಧಾನಕ್ಕೆ ಹೋಗ್ಬೇಕು. ಮತ್ತು ಪೊಲೀಸ್ ಅವ್ರಿಗೆ ಒಂದು ಸಹಕರಿಸಿದ್ರೆ ಅವ್ರು ಇನ್ನೂ ಅವರು ಇಷ್ಟ ಕೊಡ್ತಾರೆ. ನೀವೆಲ್ಲರೂ ಸಹಕರಿಸ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಗೊತ್ತು ಅಗ್ನಿ ಬಗ್ಗೆ, ನಮ್ಮ ಯುವಕರ ಬಗ್ಗೆ ಗೊತ್ತು. ಯಾವುದೇ ಒಂದು ನಮ್ಮಲ್ಲ ಅಂತ ಯುವಕರ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಯುವಕನ ಜೊತೆ ಇರ್ತೀನಿ. ಒಂದೇ ಗೊತ್ತು ನಿಮ್ ಜೊತೆಯಲ್ಲಿ ಯಾವಾಗ ಇರ್ತೀನಿ ಅಂತೇಳಿ ಇವತ್ತು ನಮ್ಮ ಎಲ್ಲಾ ನಾಯಕರಿಗೂ, ಎಲ್ಲ ಮುಖಂಡರಿಗೂ, ಮುಖ್ಯವಾಗಿ ನಮ್ಮ ಚಂದ್ರಸ್ ಅವರು ಏನು ಅದೊಂದು ಕೊಂಚ ಕೋಪ కానీ చాలా మంచోడు కదా, అంతా మంచోళ్ళే. మనందరూ మీ ఆశీర్వాదం ఇంకా యావదన్నా కానీ మీ ఆశీర్వాదం ఉంటే ఏమన్నా కానీ అవుతుందని చెప్పి వాళ్ళందరూ వచ్చి ఈ ఒక కార్యక్రమం నేర్చిన దానికి ముఖ్యంగా మన రైతు బంధువులు అందరూ వచ్చి ఇప్పుడు ఒక ఇచ్చేసి ముఖ్యವಾಗಿ ನಮ್ಮ ಮಂಡಿ ಮಾಲಕರು వాళ్ళు కూడా వచ్చి నేను ఏమన్నా సాయం చేయాలి, సేవ చేయాలంటే వాళ్ళు నేను కూడా ఉంటాను అని చెప్పి మా మండి వనరులు కూడా వచ్చి ఒక్క దానికి చేస్తుంటారు. నేను కూడా ఇప్పుడు ప్రతి దినము 1000 రైతుల్లో ప్రతి దినము ఉంటాను. నేను ప్రతి రైతుల దర్శనం, రైతుల దేవుడు ఉండేవాడు. 15 నెలలకు ఒకనాడు, నెలకు ఒకనాడు ఉండేది కాదు నేను ప్రోగ్రామ్ లో. ప్రతి దినము రైతులు ఏమి ఈ పద్దు ఒడ్డుపల్లి మార్కెట్ రోడ్లో మీకు అందరికీ తెలుసు. ఈ పద్దు ఎట్లుందంటే భారతదేశంలో యాడిపో, నువ్వు ఊర్లో అడుగు, ఒడ్డుపల్లి టమాటా మార్కెట్ అది ఎవరు ఇచ్చింది? మన రైతులు. ఆ రైతులు ఇంకా ఇప్పుడు అంతా ఒడ్డుపల్లి మార్కెట్. ఇప్పుడు ములబాల్ తాలూకు ఢిల్లీలో అడుగు, ములబాల్ తాలూకు ఉంటారు. ములబాల్ తాలూకు ఇచ్చింది ఎవరు? రైతులు. ఆ రైతుల నుంచి ఇప్పుడు మండి అంతా ఇప్పుడు మార్కెట్ ఇంప్రూవ్మెంట్ అయింది. ఇంకా ఇంప్రూవ్మెంట్ కావాలా, రైతులకు మంచిది కావాలని చెప్పి మేమంతా కష్టపడి చేస్తున్నాము. ఆ ప్రతి దానికి మీరందరూ సాయం ఉంటేనే ఏం చేయకలేదు. మీరందరూ నాయకులు నాకే, మీరు నాయకులు నాకే. దాని ఇంకా చెప్తాను, మీరు ఏం ఆశీర్వాదం చేస్తే నాకు లీడరు నాయకు అయ్యేది కదా. దాని ఇంకా మీరందరూ బాగుండాలా, దేవుని గంగమ్మ ఇంట్లో ఆశీర్వాదాలు అందరూ బాగుండాలని చెప్పి ఈ పదో నన్ను పిలిపించి 4 మాటలు మాట్లాడే అవకాశం ఉన్నారు. అందరికీ నమస్కారం ఇస్తా. జై హింద్.